ಜಿಲ್ಲಾ ಮಟ್ಟನೂ ಇಲ್ಲ, ವಿಭಾಗೀಯ ಮಟ್ಟದಿಲ್ಲ, ಪ್ಯೂರ್ಲಿ ನನ್ನ ಕ್ಷೇತ್ರದವರಿದ್ದಾರೆ. ಸೊ ಸಾಂಕೇತಿಕವಾಗಿ ಅಂದರೆ ಇದು ಪ್ರಥಮ ಒಂದು ಏನು ಹೇಳ್ತಾರೆ ಪ್ರಯತ್ನ ಅಂತ ಹೇಳಬೇಕು. ಅದಕ್ಕೆ ನನ್ನ ಕ್ಷೇತ್ರದಿಂದನೇ ನಾನು ಮಹಿಳೆ ಇದ್ದು, ನಾನು ಕೂಡ ಮಹಿಳಾ ಮಕ್ಕಳ ಇಲಾಖೆ ಸಚಿವೆ ಆಗಿ ಮೊದಲು ನನ್ನ ಕ್ಷೇತ್ರದಿಂದ ಶುರು ಮಾಡೋಣ ಅಂತ ಇವತ್ತು ನನ್ನ ಕ್ಷೇತ್ರದಲ್ಲಿದೆ. 26ನೇ ತಾರೀಕು ಬಳ್ಳಾರಿನಲ್ಲಿ ಮಾಡ್ತೇನೆ. ಹೌದು, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ 3,000 ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ. ಜರ್ಮನಿ ಟೆಂಟನ್ನು ಅದಕ್ಕೋಸ್ಕರ ಹಾಕ್ಸಿದ್ದೀನಿ. ಭಾಳ ಬಿಸಿಲಿರುತ್ತೆ ಅಂತ, ನೀರಿನ ವ್ಯವಸ್ಥೆ ಇದೆ. ಅವರಿಗೆ ಬರಬೇಕಾದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಗ್ಲುಕೋಸ್ ಪ್ಯಾಕೆಟ್ನ ಕೊಡಬೇಕು, ಬಿಸ್ಕೆಟನ್ನು ಕೊಡಬೇಕು, 1 ಲೀಟರ್ ಬಿಸ್ಲರಿ ನೀರನ್ನು ಕೊಡಬೇಕು. ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರಿಗೆ ಹೋಳಿಗೆ ಊಟ ಕೂಡ ಹಾಕಿಸಿ ಪ್ರೀತಿಯಿಂದ ಕರ್ಕೊಂಡು ಬರ್ತೀವಿ, ಪ್ರೀತಿಯಿಂದ ಬೀಳ್ಕೊಡ್ತೀವಿ. ಅವ್ರನ್ನ ಮನೆಯಿಂದ ಕರ್ಕೊಂಡು ಬಂದು ಮನೆಗೆ ಕಳಿಸೋವರೆಗೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರ ಜೊತೆಯಲ್ಲಿ. ಪ್ರಾಯೋಗಿಕವಾಗಿ ಇದು ಮೊದಲನೇ ಪ್ರಯತ್ನ ನಮ್ಮದು. ನಾವೆಲ್ಲ ರಾಜ್ಯ ಮಟ್ಟದ ನಾಯಕರು, ನೀವೆಲ್ಲ ನಮ್ಮನ್ನ ರಾಜ್ಯ ಮಟ್ಟದ ನಾಯಕರನ್ನೇ ಮಾಡಿದ್ದೀರಾ. ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಸೀಮಿತ ಇಟ್ಟಿಲ್ಲ, ಮಾಧ್ಯಮದ ಎಲ್ಲರ ಸಹಕಾರದಿಂದ. ಸತೀಶ್ ಜಾರಕಿಹೊಳಿ ಅವರು ನಾವು ಅಂತಂದರೆ ರಾಜ್ಯ ಮಟ್ಟದ ನಾಯಕರೇ ಅಂತ ಹೇಳಿ. ಖಂಡಿತವಾಗ್ಲೂ ಇದು ಪ್ರಾಯೋಗಿಕವಾಗಿ ಮೊದಲನೇ ಪ್ರಯತ್ನ. ಇದು ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ ಹೇಳಿ ನೋಡಿಕೊಂಡು ಮುಂದಿನ ವರ್ಷದಿಂದ ಬೃಹತ್ತಾಗಿ ಮಾಡ್ಬೋದು. ಬರೀ ನನ್ನ ಕ್ಷೇತ್ರದಲ್ಲಿ 3,000 ಅಂದರೆ ಮತ್ತು ಭಾಳ ಸೂಕ್ಷ್ಮ ಕಾರ್ಯಕ್ರಮ, ಭಾಳ ಡೆಲಿಕೇಟ್ ಆಗಿ ನಾವು ಅವ್ರನ್ನ ಕರ್ಕೊಂಡು ಬರಬೇಕು. ಇದು ಸಬತ್ತಾಗಿ ಮೀನ್ಸ್ ಎಲ್ಲರೂ ಹಾಗೆ ಇದ್ದಾರೆ, ಬರ್ತಾರೆ, ಕೂತ್ಕೊಳ್ತಾರೆ, 4 ತಾಸು ಅನ್ನೋ ಹಾಗಿಲ್ಲ, ಬಸುರಿ ಹೆಣ್ಮಕ್ಕಳು. ಸೊ ಪ್ರಾಯೋಗಿಕವಾಗಿ ಇದನ್ನು ಎಷ್ಟು ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಮುಂಬರುವಂಥ ದಿನದಲ್ಲಿ ವಿಭಾಗೀಯ ಮಟ್ಟಕ್ಕೆ, ಯಾಕಂದರೆ ಟ್ರಾವೆಲ್ ಈಸ್ ಆಲ್ಸೋ ಕೌಂಟ್ಸ್. ಸೊ ಬರೀ ತಾಲೂಕು ಮಟ್ಟದಲ್ಲಿ ಅಷ್ಟೇ ಮಾಡಬೇಕಾ, ಇಡೀ ರಾಜ್ಯದಲ್ಲಿನ ಅಥವಾ ಜಿಲ್ಲಾ ಮಟ್ಟದ ಮಾಡಬೇಕು? ಇದು ಒಂದು ಪ್ರಯತ್ನ, ಮೊದಲನೇ ಪ್ರಯತ್ನ. ಇದಕ್ಕೆ ಭಗವಂತನ ಆಶೀರ್ವಾದದಿಂದ ಸಕ್ಸಸ್ ಸಿಗಲಿ, ಯಶಸ್ಸು ಸಿಗಲಿ. ಮುಂಬರುವಂಥ ದಿನದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಪಾತ್ರ ದೊಡ್ಡದಾಗಿರುತ್ತೆ. ಸೊ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಗ್ರ್ಯಾಚುಯಿಟಿ ನೀಡುವ ಸಂಬಂಧ ಮಾಡಿದ್ದಾರೆ. ಈಗಾಗಲೇ ನಾವು ಮಾರ್ಚ್ 8ನೇ ತಾರೀಕು ಸಾಂಕೇತಿಕವಾಗಿ 4 ಜನರಿಗೆ ಗ್ರ್ಯಾಚುಯಿಟಿಯನ್ನು ಕೊಟ್ಟಿದ್ದೇವೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಬೇಡಿಕೆ ಏನು ಅಂತಂದರೆ 2011ಕ್ಕೆ ಅವರೇನು ಪ್ರಥಮ ಬಾರಿಗೆ ಅವರು ರಿಟೈರ್ಡ್ ಆದರು. ಮುಂಚೆ ಹೇಗಾಗಿತ್ತು, 2011ಕ್ಕಿಂತ ಮುಂಚೆ ಅವ್ರಿಗೆ ರಿಟೈರ್ಮೆಂಟ್ ಪೀರಿಯಡ್ ಇರಲಿಲ್ಲ, ಫಿಕ್ಸ್ ಆಗಿರಲಿಲ್ಲ. 1975ನೇ ಇಸ್ವಿನಲ್ಲಿ ಇಂದಿರಾ ಗಾಂಧೀಜಿಯವರ ಈ ಒಂದು ನರಸೀಪುರ ಮೈಸೂರಿನಲ್ಲಿ ಅಂಗನವಾಡಿಯನ್ನು ಪ್ರಥಮ ಬಾರಿಗೆ ಶುರು ಮಾಡಿದರು. ಅಲ್ಲಿಂದ ಕೆಲಸ ಮಾಡಿದವರು 2011ರವರೆಗೆ ಅವ್ರಿಗೆ ಇದೇ ವಯಸ್ಸಿಗೆ ನೀವು ರಿಟೈರ್ಡ್ ಆಗಬೇಕು ಅಂತ ಕಾನೂನು ಇರಲಿಲ್ಲ. ಬಟ್ 2011ಕ್ಕೆ ಬಂದ ಮೇಲೆ ಅವ್ರ ರಿಟೈರ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಅವರ ಬೇಡಿಕೆ 2011ರಿಂದ ನಮಗೆ ಕೊಡಿ ಅಂತ. ಆದರೆ 2023 ಫೆಬ್ರವರಿ 17ರಂದು ಬೊಮ್ಮಾಯಿ ಅವರ ಸರ್ಕಾರ ಒಂದು ಡಿಸಿಷನ್ ಮಾಡಿತು. 2023 ನಂತರ ಯಾರು ರಿಟೈರ್ಡ್ ಆಗ್ತಾರೋ ಅಂಥವ್ರಿಗೆ ನಾವು ಗ್ರ್ಯಾಚುಯಿಟಿಯನ್ನು ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಸೊ ಅದಕ್ಕೆ ನಾವು ಕೂಡ ಈಗ ವಿಚಾರ ಮಾಡ್ತಾ ಇದ್ದೀವಿ, 11ರಿಂದ ಕೊಡಬೇಕು, 23ರಿಂದ ಕೊಡಬೇಕು, ಅಥವಾ 2 ವರ್ಷ ಮಾಡಿಕೊಂಡು ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ. ಬಟ್ ಗ್ರ್ಯಾಚುಯಿಟಿಯನ್ನು ನಾವು ಈಗಾಗಲೇ 39 ಕೋಟಿಯನ್ನು ನಾವು 23ನೇ ವರ್ಷದಿಂದ 2023ನಿಂದ ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ 39 ಕೋಟಿ ಗ್ರ್ಯಾಚುಯಿಟಿಯನ್ನು ನಾವು ಹಂತ ಹಂತವಾಗಿ ಕೊಡ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ. ಸದನದಲ್ಲಿ ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜನ್ ಅವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು
ಹೋಮ್ ಮಿನಿಸ್ಟ್ರು ಇದನ್ನ ಮಾಡ್ತಾರೆ, ಆ ರೀತಿ ಆಗುತ್ತೆ.